ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಖಂಡಿತ ನಿಮ್ಮೆಲ್ಲರಿಗೂ ನಾನು ಮನಸ್ಫೂರ್ತಿಯಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಲಾಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದಾಗ ಅದು ರಿಲೇಟೆಡ್ ಬಂದುಬಿಟ್ಟು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನಾನು ಶೇರ್ ಮಾಡಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾಂಡ್ ಬಂದಿದೆ. ಸುಮಲತಾ ಅನ್ನೋ ಸಿಸ್ಟರ್ ಒಂದು ಒಳ್ಳೆ ಕಾಮೆಂಟ್ ಮಾಡಿದ್ದಾರೆ. ಒಂದು ಅಷ್ಟು ಹಾರ್ಟ್ಸ್ ಕೊಟ್ಟು ಸೂಪರ್ ಸಿಸ್ಟರ್ ಅಂತಂದ್ಬಿಟ್ಟು. ನಿಜವಾಗ್ಲೂ ನನಗೆ ಆ ಥರ ಕಾಮೆಂಟ್ಸ್, ಪಾಸಿಟಿವ್ ಕಾಮೆಂಟ್ಸ್ ಬಂದರೆ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ಇನ್ನೊಂದಷ್ಟು ಏನಾದರೂ ಮಾಹಿತಿ ಶೇರ್ ಮಾಡಬೇಕು, ಎಲ್ಲರಿಗೂ ಉಪಯೋಗ ಆಗೋ ಥರ, ಎಲ್ಲರೂ ಕಲಿಯೋ ಥರ ಏನಾದರೂ ಶೇರ್ ಮಾಡಬೇಕು ಅಂತಂದ್ಬಿಟ್ಟು ತುಂಬ ನಾನು ಮೋಟಿವೇಟ್ ಆಗ್ತೀನಿ ಸ್ನೇಹಿತರೆ. ಸೊ ಇವತ್ತು ವಿಡಿಯೋ ಒಳಗಡೆ ಹೋಗ್ಬಿಡೋಣ ಬನ್ನಿ. ಇವತ್ತು ಸಹ ನಮ್ಮ ಮಹಿಳೆಯರ ಬಗ್ಗೆ ಮತ್ತು ಸ್ಟ್ರಾಂಗ್ ವುಮೆನ್ ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ನಮ್ಮ ಈ ವಿಡಿಯೋದಲ್ಲಿರುತ್ತೆ. ಖಂಡಿತ ಪೂರ್ತಿ ವಿಡಿಯೋ ನೋಡ್ಕೊಂಡು ಬನ್ನಿ. ನಿಮಗೆ ತುಂಬ ಒಳ್ಳೆ ಮಾಹಿತಿ ಸಿಗುತ್ತೆ. ಒಂದು ಒಳ್ಳೆ ಮೋಟಿವೇಷನ್ ಇರುವಂತಹ ಒಂದು ಒಳ್ಳೆ ವಿಡಿಯೋ ಅಂತ ನನ್ನ ಒಂದು ಅನಿಸಿಕೆ. ಸೊ ಇವತ್ತಿನ ನಮ್ಮ ವಿಡಿಯೋ ಏನಂತಂದರೆ ಲಿವರ್ ಕರಿ ಮತ್ತು ಚಿಕನ್ ಸಾಂಬಾರು ಮಾಡೋದನ್ನು ತೋರಿಸುತ್ತಾ ನಿಮ್ಮ ಜೊತೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇಲ್ಲಿ ನಾನು ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಚಕ್ಕೆ, ಲವಂಗ, ಪೆಪ್ಪರ್ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಧನಿಯಾ ಕಾಳನ್ನು ಹಾಕ್ತಾಯಿದ್ದೀನಿ. ನಿಮ್ಮಿಷ್ಟ. ಇಲ್ಲಿ ಧನಿಯಾ ಕಾಳಿಲ್ಲ ಅಂತಂದರೆ ನೀವು ಧನಿಯಾ ಪೌಡರ್ನ ಯೂಸ್ ಮಾಡ್ಕೋಬೋದು. ಇದೇನಂತಂದರೆ ನಾನು ಲಿವರ್ ಗ್ರೇವಿಗೆ ಇಲ್ಲಿ ಮಸಾಲೆ ಪೌಡರ್ ರೆಡಿ ಮಾಡ್ಕೊತಾ ಇದ್ದೀನಿ. ಪೆಪ್ಪರು ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಗ್ರೇವಿಗಾಗಿರ್ಬೋದು, ಫ್ರೈಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ನಾನು ಯಾವಾಗಾದರೂ ನಾನು ಫ್ರೈ ಆಗಲಿ ಅಥವಾ ಗ್ರೇವಿ ಆಗಲಿ ಮಾಡಬೇಕಂತಂದರೆ ಇದೇ ರೀತಿ ಮಾಡ್ತೀನಿ ನಾನು. ಸೊ ಇನ್ನೇನಂತಂದರೆ ಇಲ್ಲಿ ವುಮೆನ್ ಎಂಪವರ್ಮೆಂಟ್ ಅಂತಂದರೆ ಒಬ್ಬ ಸ್ಟ್ರಾಂಗ್ ವುಮೆನ್ನು ಅವಳ ಜೀವನ ಅವಳು ಮಾಡೋದು, ಯಾರ ಮೇಲೆ ಡಿಪೆಂಡ್ ಆಗ್ದಿರ ಆಕೆಗೆ ಏನು ಬೇಕೋ, ಆಕೆಗೆ ಇರುವಂತಹ ಅವಶ್ಯಕತೆಗಳಿಗೆ ಎಲ್ಲ ಅವಳೇ ದುಡ್ಕೊಂಡು ಸ್ಟ್ರಾಂಗಾಗಿ ಒಂದು ಫ್ಯಾಮ್ಲಿಯಲ್ಲಿ ಜೀವಿಸೋದಂತಲೇ ಒಂದು ಅರ್ಥ. ನಿಜವಾಗ್ಲೂ ಆ ರೀತಿ ಇರುವಂಥ ವುಮೆನ್ಸ್ಗೆ ಅವ್ರ ಮೇಲೆ ಅವರಿಗೆ ಒಂಥರದ ಪ್ರೌಡ್ ಫೀಲ್ ಆಗುತ್ತೆ ನನಗೆ ತಿಳಿದ ಮಟ್ಟಿಗೆ. ಯಾಕಂತಂದರೆ ನಾವು ಇನ್ನೊಬ್ಬರ ಹತ್ರ ಕೈ ಚಾಚಿ ಬೇರೆಯವ್ರು ದುಡಿತಾ ಇರೋವಂಥ ದುಡ್ಡಲ್ಲಿ ಖರ್ಚು ಮಾಡೋ ತೃಪ್ತಿ ನಾವು ಅದು ಒಂಥರ ಏನೋ ಗಿಲ್ಟಿ ಫೀಲಿಂಗ್ ಆಗಿ ನಾವು ಖರ್ಚು ಮಾಡ್ತಾ ಇರಬೇಕಾಗುತ್ತೆ. ಸೊ ಅದೇ ನಾವು ಒಂದು ಸ್ವತಂತ್ರವಾಗಿ ನಾವು ದುಡ್ದಿರುವಂತಹ ದುಡ್ಡನ್ನು 100 ರೂಪಾಯಿ ಸಂಪಾದನೆ ಮಾಡಿರೋದ್ರಲ್ಲಿ ನೀವು 100 ರೂಪಾಯಿ ಖರ್ಚು ಮಾಡಿದ್ರು ಅದರಲ್ಲಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದೇ ಬೇರೆಯವರ ದುಡ್ಡಿಗೂ ನಮ್ಮ ದುಡ್ಡಿಗೂ ಇರುವಂಥ ವ್ಯತ್ಯಾಸ ಅದು ಸೆಲ್ಫ್ ರೆಸ್ಪೆಕ್ಟು, ಸೆಲ್ಫ್ ಎಂಪ್ಲಾಯ್ಮೆಂಟು ಮತ್ತು ಏನಂತೀವಿ ಆತ್ಮಗೌರವ, ಆತ್ಮವಿಶ್ವಾಸ ಅಂತೀವಿ ನೋಡಿ, ಅದಿರೋರ್ಗಷ್ಟೇ ಅವ್ರಿಗೆ ಆ ಫೀಲ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ನೀವು ಇನ್ನೊಬ್ಬರ ಹತ್ರ ಕೈ ದುಡ್ಡಿಸ್ಕೊಳ್ಳೋ ಮುಂಚೆ ನಿಮ್ಗೆ ಒಂಥರ ಮುಜುಗರ ಆಗುತ್ತೆ, ಸೇಮ್ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ನನಗಾದರೆ ಏನೋ ಗಂಡ ಹತ್ರ ನಮಗೆ ಗಂಡ ತಾನೇ ಫ್ರೀಡಮ್ ಇದೆ ನಮಗೆ ಅವ್ರ ಹತ್ರ ಅಂತಂದ್ಬಿಟ್ಟು ನಾವು ಕೇಳಿಬಿಟ್ರು ಅವರು ಯಾವುದಾದ್ರೂ ಒಂದು ವಿಷಯಕ್ಕೆ ಬಂದಾಗ ಆ ಮಾತು ಈ ಥರ ದುಡ್ಡು ಕೊಟ್ಟಿದ್ದೆ, ಏನು ಮಾಡಿದೆ, ಹೆಂಗೆ ಮಾಡಿದೆ ಅಂತ ಕ್ವಶನ್ ಹಾಕಿದಾಗ ಅಲ್ಲಿ ಆಗೋವಂತಹ ನೋವೇ ಬೇರೆ ಇರುತ್ತೆ. ಆವಾಗ ತುಂಬ ತಪ್ಪು ಮಾಡಿದ್ನ ಅವತ್ತಿಸ್ಕೊಂಡು ಜಗಳ ಆಡಿಸ್ಕೊಂಡಿದ್ನಲ್ಲ, ಇಲ್ಲಿ ನನ್ನ ಸ್ಥಾನ ಇಷ್ಟೇನಾ, ಇದು ಬೇಕಿತ್ತ ನನಗೆ ಅಂತಂದ್ಬಿಟ್ಟು ತುಂಬ ಕೊರಗೋವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕಂತಂದರೆ ಏನೇ ಆಗಲಿ ಅನುಭವಗಳಿಂದನೇ ಈ ಮಾತುಗಳೆಲ್ಲ ಬರೋದು. ಸೊ ನೀವು ಅರ್ಥ ಮಾಡ್ಕೋತೀರ ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದು ನಾನು ಪೌಡರ್ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಸಾಂಬಾರಿಗೆ ಸೇಮು ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಧನಿಯಾ ಕಾಳು, ಸ್ವಲ್ಪ ಕರಿಬೇವು ಸೊಪ್ಪು, ಪುದೀನ ಮತ್ತು ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಹಾಕಿ ಈರುಳ್ಳಿ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ಆ ಪೌಡ್ರನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೋತೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಮಸಾಲೆ ಸಾಂಬಾರಿಗೆ ಮಾಡ್ಕೋತೀವಲ್ಲ, ಚಿಕನ್ ಸಾಂಬಾರು ಆ ಥರ. ಸೊ ಅದೇ ರೀತಿ ನಾನು ಈ ಥರ ನೀರು ಹಾಕ್ಕೊಂಡು ರುಬ್ಕೊಂಡು ಸ್ವಲ್ಪ ನೀರಾಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಮನೆಯಲ್ಲಿ ಎಲ್ಲರೂ ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಲಿವರ್ ತರಿಸಿ ಮತ್ತು ಚಿಕನ್ನು 1 kg ತರಿಸ್ಕೊಂಡು ಈ ಸಾಯಂಕಾಲಕ್ಕೂ ಆಗುತ್ತೆ ಅಂತಂದ್ಬಿಟ್ಟು ಎರಡನ್ನೂ ನಾನು ಬೆಳಗ್ಗೆ ಟೈಮು ಮಾಡಿಬಿಡ್ತಾ ಇದ್ದೀನಿ. ಸೊ ನೋಡಿ ಲಿವರೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದಾಗಿದೆ ಸಪ್ರೇಟಾಗಿ. ಇವಾಗ ಲಿವರ್ ಗ್ರೇವಿಗೆ ಪೌಡರ್ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಬಂದುಬಿಟ್ಟು ಸಾಂಬಾರಿಗೆ, ಚಿಕನ್ ಸಾಂಬಾರಿಗೆ. ಸೊ ಇದನ್ನು ನಾವು ಆದಷ್ಟು ಸ್ವಲ್ಪ ಫೈನಾಗಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ.
ನೀವು ಪೆಪ್ಪರ್ ಸ್ಕಿಪ್ ಮಾಡಲೇಬಾರ್ದು. ಪೆಪ್ಪರ್ ಹಾಕಿಲ್ಲ ಅಂತಂದರೆ ಟೇಸ್ಟುಗೆ ಚೆನ್ನಾಗಿರಲ್ಲ. ಪೆಪ್ಪರ್ ಸ್ಕಿಪ್ ಮಾಡಿದ್ರು ಪೆಪ್ಪರ್ ಫ್ರೈನ ನೀವು ಖಂಡಿತ ಹಾಕ್ಕೋಬೇಕು ಚಿಕನ್ಗೆ, ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದೋ ನಾನ್ ವೆಜ್ ರೆಸಿಪಿಗೆ ಪೆಪ್ಪರ್ ಹಾಕಿ ಆ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ದಿನೂ ಸಹ. ಅದಲ್ದಿರ ನಮಗೆ ಡೈಜೆಷನ್ ಪ್ರಾಬ್ಲಮ್ ಏನೇನು ಇದ್ರೂ ಪೆಪ್ಪರ್ ಹಾಕಿರೋದ್ರಿಂದ ಈಸಿಯಾಗಿ ಡೈಜೆಷನ್ ಸಹ ಆಗುತ್ತೆ. ಸೊ ಇಲ್ಲಿ ನಾನು ಚಿಕನ್ ಅದೇ ಲಿವರ್ ಗ್ರೇವಿಗೆ ಅಂತಂದ್ಬಿಟ್ಟು ಈ ಥರ ಒಂದು ಬಾಣಲಿಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. 1 kg ಲಿವರ್ಗೆ ಈ ಬಾಣಲಿ ತುಂಬ ಚಿಕ್ಕದಾಗುತ್ತೆ ಅನ್ನಿಸ್ತಾ ಇದೆ. ನೋಡೋಣ, ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮಾಡೇ ಬಿಟ್ಟೆ. ಆದರೆ ಲಾಸ್ಟಿಗೆ ಮತ್ತೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಬೇರೆ ಬಾಣಲಿಗೆ ಹಾಕಿ ಮತ್ತೆ ಎಲ್ಲ ಮಾಡಿದ್ದು ನಾನು. ಈರುಳ್ಳಿ ಮತ್ತು ಟೊಮೊಟೊ, ಕರಿಬೇವು ಸೊಪ್ಪು ಸ್ವಲ್ಪ ಎಲ್ಲನೂ ಹಾಕಿ ಈ ರೀತಿ ನಾವು ಕೈಯಲ್ಲಿ ಆಡಿಸ್ತಾರೆ. ಸ್ವಲ್ಪ ನನಗೆ ಈರುಳ್ಳಿ ಜಾಸ್ತಿನೇ ಅನ್ನಿಸ್ತು, ಕಟ್ ಮಾಡಿಬಿಟ್ಟಿದ್ದೆ. ಅದು ಸ್ವಲ್ಪ ಸುಮ್ಮನೆ ಯಾಕೆ ವೇಸ್ಟ್, ಇನ್ನು ಮತ್ತೆ ಹಂಗೆ ಇಡೋಂಗಿಲ್ಲ ಈರುಳ್ಳಿನ. ಆದ್ದರಿಂದ ನಾನು ಎಲ್ಲ ಹಾಕ್ಬಿಡ್ತೀನಿ. ಚಿಕನ್ ಸಾಂಬಾರು ಸ್ವಲ್ಪ ಒಗ್ಗರಣೆಗೆ ಅಂತಂದ್ಬಿಟ್ಟು ಸಪ್ರೇಟಾಗಿ ಇಟ್ಕೊಂಡು ಮಿಕ್ಕಿದ್ದೆಲ್ಲ ನಾನು ಗ್ರೇವಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಇದು ಚೆನ್ನಾಗಿ ಮೆಲ್ಟ್ ಆಗಬೇಕು. ಅದಕ್ಕಂತಂದ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟನ್ನು ಉಪ್ಪನ್ನು ಸೇರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ನೀವು ಯಾವತ್ತಾದರೂ ಟ್ರೈ ಮಾಡಿ. ನಾನು ನಿಮಗೆ ಡೀಟೇಲಾಗಿ ನಾನು ಏನು ನಿಮ್ಗೆ ಇಲ್ಲಿ ಹೇಳೋಕ್ಕಾಗಲಿಲ್ಲ ಅನಿಸುತ್ತೆ. ಅದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ಏನೆಲ್ಲ ರೆಸಿಪಿಗೆ ಏನೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀನಿ, ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ಬೇಕಾಗಿರೋ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನ ಅಂತಂದ್ಬಿಟ್ಟು ಕೆಳಗಡೆ ನಾನು ಬರೆದು ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿಕೊಂಡು ಓದ್ಕೊಂಡು ಮಾಡ್ಕೋಬೋದು ಅಡುಗೆ. ಸೊ ಯಾಕಂತಂದರೆ ನಿಮ್ಮ ಜೊತೆ ನಾನು ಮಾತಾಡಿಕೊಂಡು ಮಾಡ್ತಾ ಇರೋದ್ರಿಂದ ಕೆಲವೊಂದು ನಾನು ಮರ್ತಿರ್ತೀನಿ ರೆಸಿಪಿಗೆ ಏನೇನು ಹಾಕಿದ್ದೀನಿ ಏನು ಅಂತಂದ್ಬಿಟ್ಟು ಮಾತಾಡೋ ಟೈಮಲ್ಲಿ ಫ್ಲೋನಲ್ಲಿ ಹೋಗ್ಬಿಟ್ಟಿರ್ತೀವಲ್ಲ. ಸೊ ಆ ಕಾರಣಕ್ಕೆ ಹೇಳೋಕ್ಕಾಗಿಲ್ಲ, ಕೆಲವೊಂದು ಮರ್ತಿದೆ ಅಂತಂದರೆ ಸಾರಿ, ಕ್ಷಮೆ ಇರಲಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ರೆಸಿಪಿ ವಿಡಿಯೋ ಇದು ಲಿಂಕ್ ಕೊಟ್ಟಿರ್ತೀನಿ. ಅದೇ ಅಲ್ದಿರ ನಾನು ಡೀಟೇಲಾಗಿ ಬರೆದಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಅರಿಶಿನ ಮತ್ತು ಲಿವರ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಸ್ವಲ್ಪ ಬೇಯ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಹಂಗೆ ಕ್ಯಾಪ್ ಮುಚ್ಚಿಬಿಟ್ಟಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೂ ಅಷ್ಟೇ ಸೇಮು, ಧನಿಯಾ ಪೌಡರು ಮತ್ತು ಚಿಕನ್ ಮಸಾಲ, ಗರಂ ಮಸಾಲ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀನಿ ಅಷ್ಟೇ, ಇನ್ನೇನು ಬೇರೆ ಏನಿರಲ್ಲ. ಬೆಳ್ಳುಳ್ಳಿ, ಈರುಳ್ಳಿ ನಾರ್ಮಲಿ ಏನು ಮಸಾಲೆ ರುಬ್ಕೊತೀವೋ ಅಷ್ಟನ್ನು, ಚಕ್ಕೆ ಲವಂಗ ಎಲ್ಲ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ರುಬ್ಕೊಂಡಿರ್ತೀನಿ. ಸೊ ನೋಡಿದ್ರಲ್ಲ, ನಾನು ಆವಾಗಲೇ ಹೇಳಿದೆ ನಿಮಗೆ ಬಾಣಲೆ ಚಿಕ್ಕದಾಗುತ್ತೆ ಅಂದ್ಬಿಟ್ಟು. ಖಂಡಿತ ಚಿಕ್ಕದೇ ಆಯಿತು. ನಾನು ಕಲಿಸ್ಲಿಕ್ಕೂ ಸಹ ತುಂಬ ತೊಂದರೆ ಆಗ್ತಾಯಿದೆ. ಸೊ ಇಲ್ಲೇನು ಅಂತಂದರೆ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಈ ರೀತಿ ಮಡಿಕೆಯಲ್ಲಿ ಚಿಕನ್ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಯಾವಾಗಲೂ ಚಿಕನ್ ಸಾಂಬಾರಾಗಲಿ ಇಲ್ಲ ಎಣ್ಣೆಗಾಯಿ ಆಗಲಿ ಈ ರೀತಿ ಯಾವುದೇ ಸಾಂಬಾರು ಮಾಡಬೇಕಾದ್ರೂ ನಾನು ಈ ರೀತಿ ಮಡಿಕೆಯಲ್ಲೇ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನಾನು ಇನ್ನೂ ಸ್ವಲ್ಪ ಈ ರೀತಿ ಮಡಿಕೆ ಐಟಮ್ಸಲ್ಲಿ ತಗೋಬೇಕು. ಮಣ್ಣಿನ ಪಾತ್ರೆಗಳು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ನೀವು ಯೂಸ್ ಮಾಡಿ ನೋಡಿ. ಅಂದರೆ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟನೇ, ಬಟ್ ಆದರೂ ಟೇಸ್ಟು ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಂತಲೇ ನನ್ನ ಒಂದು ಅನಿಸಿಕೆ. ಅದಕ್ಕೆ ಸೇಮ್ ಒಗ್ಗರಣೆಯನ್ನು ಕೊಟ್ಟು ನಾವೇನು ಮಸಾಲೆ ರುಬ್ಕೊಂಡಿರ್ತೀವಿ ಮಸಾಲೆನ ಹಾಕಿ ಚಿಕನ್ ಹಾಕಿ ತಕ್ಕ ಮಟ್ಟಿಗೆ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಧನಿಯಾ ಪೌಡ್ರ್, ಗರಂ ಮಸಾಲ, ಚಿಕನ್ ಮಸಾಲನ ಹಾಕಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲೇ, ನಾನೇನು ಚಿಕನ್ ಕುಕ್ಕರ್ಗೆ ಹಾಕಿಲ್ಲ, ಡೈರೆಕ್ಟು ಈ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋದಲ್ಲ. ಒಂದು ಅರ್ಧ ಗಂಟೆ ಟೈಮ್ ಹಿಡಿಸುತ್ತೆ ಈ ಸಾಂಬಾರು ಆಗಲಿಕ್ಕೆ. ಸೊ ಇಲ್ಲೇನಂತಂದರೆ ಸ್ನೇಹಿತರೆ, ಸ್ಟ್ರಾಂಗ್ ವುಮೆನ್ನು ಯಾವುದೇ ಕಾರಣಕ್ಕೆ ಇನ್ನೊಬ್ಬರ ಮೇಲೆ ಆಧಾರವಾಗಿ ಬದುಕೋದಕ್ಕೆ ಇಷ್ಟಪಡಲ್ಲ. ಯಾವುದೋ ಅವಳಿಗೆ ಗೊತ್ತಿರೋವಂಥ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಾದ್ರೂ ದುಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೇ ಇರುತ್ತೆ. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದು ಅವಳ ಒಂದು ಮೆಂಟಾಲಿಟಿ ಆಗಿರುತ್ತೆ. ಅದನ್ನು ಕೆಲವರು ಕೊಬ್ಬು, ಇವಳಿಗೆ ಸಂಪಾದನೆ ಮಾಡಬೇಕು ಅಂತಂದ್ಬಿಟ್ಟು ಆಚೆ ಹೋಗ್ತಾವಳೆ, ಬೇರೆ ಏನಕ್ಕೋ ಆಚೆ ಹೋಗ್ತಾವಳೆ, ದುಡಿತಾ ಇದ್ದಾಳೆ ಅಂತಂದ್ಬಿಟ್ಟು ತುಂಬ ಕೊಬ್ಬು ತೋರಿಸ್ತಾವಳೆ, ಜಂಬ ತೋರಿಸ್ತವ್ರೆ, ಈ ರೀತಿ ಮಾತುಗಳೆಲ್ಲ ನಾವು ಕೇಳೇ ಇರ್ತೀವಿ. ಖಂಡಿತ ಅದೇನಂತೀವಿ, ಸ್ಟ್ರಾಂಗ್ ವುಮೆನ್ನು ಯಾರ ಹತ್ರನೂ ಒಂದು ಮಾತು ಅನ್ಸ್ಕೊಳ್ಳೋದಕ್ಕೂ ರೆಡಿ ಇರಲ್ಲ, ಇನ್ನೊಬ್ಬರಿಗೆ ಅನ್ನೋಕ್ಕೂ ರೆಡಿ ಇರಲ್ಲ. ಆ ಒಂದು ಮೆಂಟಾಲಿಟಿ ಅರ್ಥ ಮಾಡ್ಕೊಳ್ಳೋರು ಯಾರು ಆಕೆಯನ್ನು ಈ ರೀತಿ ಮಾತುಗಳಿಂದ ನೋವುಂಟು ಮಾಡಲ್ಲ. ಸೊ ಅದು ನನ್ನ ಒಂದು ಅನಿಸಿಕೆ. ಫಾರ್ ಎಕ್ಸಾಂಪಲ್ಲು, ಯಾವುದಾದ್ರೂ ಒಂದು ಹೋಟ್ಲಿಗೆ ಹೋಗಿದ್ದೀವಿ ಅಂತಂದರೆ ನಾವು ಆರ್ಡ್ರ್ ಕೊಟ್ಟಿರೋಂಥ ಐಟಮ್ ನಮ್ಮ ಹತ್ರ ಬಂದಿಲ್ಲ ಅಂತಂದರೆ ನಾವು ಅವ್ರಿಗೆ ಕ್ವಶನ್ ಮಾಡಬೇಕು. ಅಯ್ಯೋ, ನಾವು ಒಂದು ಕೊಟ್ಟಿರೋ ಆರ್ಡ್ರ್ ನಾವು ತೊಗೊಂಬಂದಿದ್ದಾನೆ, ಯಾಕೆ ಸುಮ್ಮನೆ ಅವ್ರನ್ನ ಕೇಳಿ ಜಗಳ ಮಾಡೋದು, ಯಾಕೆ ಸುಮ್ಮನೆ ಯಾಕೆ ತಲೆನೋವು ಅಂತಂದ್ಬಿಟ್ಟು ನಾವು ಅಡ್ಜಸ್ಟ್ ಮಾಡ್ಕೊಂಡು ತಿಂದಿದ್ದೀವಿ ಅಂತಂದರೆ ಅಲ್ಲಿ ನಮಗೆ ಅದಕ್ಕೆ ಅವನು ಕೆಟ್ಟೋಗಿರೋದು ಕೊಟ್ಟಿರ್ತಾನೋ, ಬೇರೆ ಇನ್ನೇನೋ ಕೊಟ್ಟಿರ್ತಾನೋ, ನಮ್ಮ ಆರೋಗ್ಯ ಹಾಳಾಗುತ್ತೆ, ಇಲ್ಲ ನಮ್ಮ ಒಂದು ಇಷ್ಟನ ಸಾಯಿಸ್ಕೊಂಡು ಅಲ್ಲಿ ತಿಂದು ಬಂದಂಗೆ ಇರುತ್ತೆ ತಾನೆ. ಸೊ ಅದೇ ರೀತಿ ಒಂದು ಸ್ಟ್ರಾಂಗ್ ವುಮೆನ್ನು ಆ ರೀತಿ ಮಾಡಲ್ಲ. ಯಾಕಪ್ಪ, ನಾವು ಕೊಟ್ಟಿರೋ ಆರ್ಡರು ಬೇರೆ ಇದೆ, ನೀವು ದಯವಿಟ್ಟು ಎತ್ಕೊಂಡೋಗಿ ನಮ್ಗೆ ನಾವು ಏನು ಕೊಟ್ಟಿರ್ತೀವಿ
ಮಾಡಿರ್ತೀವೋ ಆರ್ಡರ್ ಅದು ನಮ್ಗೆ ಕೊಡಿ ಅಂತ ಮರ್ಯಾದಪೂರ್ವಕವಾಗಿ ಕೇಳೋದ್ರಲ್ಲಿ ನಮ್ಮ ಒಂದು ವ್ಯಕ್ತಿತ್ವ ಅಲ್ಲಿ ನಿಜವಾಗ್ಲೂ ನಾವು ತೋರಿಸ್ಕೊಂಡಂಗೆ ಆಗುತ್ತೆ. ಸ್ಟ್ರಾಂಗ್ ವುಮೆನ್ ಲಕ್ಷಣ ಇದು. ಏನೇ ಆಗಲಿ ಅವಳಿಗೆ ಅಲ್ಲಿ ಏನು ಸಿಗಬೇಕು ಅಂತಿರುತ್ತೋ ಅದಕ್ಕೆ ಪ್ರಯತ್ನ ಸ್ಫೂರ್ತಿ ತುಂಬ ಸ್ಟ್ರಾಂಗಾಗಿ ಅಲ್ಲಿ ಪ್ರಯತ್ನ ಅನ್ನೋದು ಪಡ್ತಾಳಾಕೆ. ಇಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋವಂಥ ಮೈಂಡ್ಸೆಟ್ ಇರೋ ಹೆಣ್ಮಕ್ಳು ಈ ರೀತಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೆ ಅಂತಂದ್ಬಿಟ್ಟು ಇರುವಂಥ ಸ್ಥಾನಮಾನ ಬೇರೆಯವ್ರಿಗೆ ಬಿಟ್ಕೊಡೋಕ್ಕೂ ಹಿಂದೆ ಮುಂದೆ ಹೋಗಲ್ಲ ಅವರು. ಸೊ ಈ ರೀತಿ ಇರುತ್ತೆ. ನಾವು ಫಸ್ಟು ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದನ್ನು ಕಲ್ತಿದ್ದೀವಿ ಅಂತಂದರೆ ಆಟೋಮೆಟಿಕ್ಕಾಗಿ ನಮ್ಮ ಸುತ್ತಮುತ್ತ ಇರೋ ಅವರೆಲ್ಲ ನಮ್ಮನ್ನು ಪ್ರೀತಿ ಮಾಡ್ತಾರೆ. ನಾವು ಅವ್ರಿಗೆ ಪ್ರೀತಿ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶನ ಸಿಗುತ್ತೆ. ಫಸ್ಟ್ ಆಫ್ ಆಲು ನಮ್ಗೆ ನಾವು ಮರ್ಯಾದೆ ಕೊಟ್ಕೋಬೇಕು. ನಮ್ಮನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಅನ್ನೋ ಒಂದು ದೃಷ್ಟಿಯಿಂದ ನೋಡಬಾರ್ದು. ಆವಾಗಲೇ ನಾವು ನಮ್ಮ ಸುತ್ತಮುತ್ತ ಇರೋರು ನಮಗೆ ಮರ್ಯಾದೆ ಅನ್ನೋದು ಕೊಡೋದು. ಯಾಕೆ ಸುಮ್ಮನೆ ನಾವು ಎಲ್ಲರ ಮುಂದೆ ಕಡಿಮೆ ಆಗಬೇಕು, ಯಾಕೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು, ನಾವೇ ಯಾಕೆ ಎಲ್ಲನೂ ಮಾಡಬೇಕು? ಒಮ್ಮೆ ಕ್ವಶನ್ ಮಾಡಿ. ನಾನು ನಿಮ್ಮ ಸಂಸಾರದಲ್ಲಿ ಎಷ್ಟೋ ಸಮಸ್ಯೆಗಳಿರುತ್ತೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ತಪ್ಪಿಲ್ದಿರ ಏನೇ ಒಂದು ಪ್ರಾಬ್ಲಮ್ ಬಂದ್ರೂ ಒಂದು ಬುದ್ಧಿವಂತಿಕೆಯಿಂದ ಅಲ್ಲಿ ಡೀಲ್ ಮಾಡೋದಿರುತ್ತೆ ನೋಡಿ, ಅದು ನಿಜವಾಗ್ಲೂ ಒಂದು ಸ್ಟ್ರಾಂಗ್ ವುಮೆನ್ಗೆ ಇರಬೇಕಾಗಿರುವಂತಹ ಅತಿ ದೊಡ್ಡ ಲಕ್ಷಣ. ಅಲ್ಲಿ ಒಂದು ಜಗಳ ಆಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೂ ಮಾತುಕತೆಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದು ಯೋಚನೆ ಬರಬೇಕಂತಂದರೆ ಫಸ್ಟ್ ಆಫ್ ಆಲು ಅವಳನ್ನು ಮಾತಾಡ್ಕೋಬೇಕು. ನಾನು ಏನು, ನನ್ನ ಪರಿಸ್ಥಿತಿ ಏನು, ನಾನು ಯಾರು, ನಾನು ಇವಾಗ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಎಂಬುದನ್ನು ಆ ಒಂದು ಹೆಣ್ಮಗ್ಳಿಗೆ ಗೊತ್ತಿದ್ದರೆ ಅಲ್ಲಿ ಖಂಡಿತ 3% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಂದು ಸ್ಟ್ರಾಂಗ್ ವುಮೆನ್ನು ಮೊದಲಿಗೆ ಯಾವಾಗಲೂ ಸೈಲೆಂಟಾಗಿರೋಕ್ಕೆ ಇಷ್ಟಪಡ್ತಾಳೆ. ಬಡ ಅಂತ ವಟ ಅಂತಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಮಾತಾಡಲ್ಲ. ಮಾತಾಡಿದ್ರೂ ಅಲ್ಲಿ ಬೇರೆ ವಿಧಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾತಾಡ್ಬೋದು ಬಿಟ್ಟರೆ ಬೇರೆ ಅರ್ಥ ಇಲ್ದಿರ ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಯಾರು ಸೈಲೆಂಟಾಗಿರ್ತಾರೋ ಅವರು ತಲೆಯಲ್ಲಿ 108 ಯೋಚನೆಗಳು, 108 ಐಡಿಯಾಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ನಿಮ್ಮ ಹಾರ್ಮೋನ್ಸ್ ಹೆಲ್ದಿ ಆಗಿರುತ್ತೆ. ಆದಷ್ಟು ಕೆಲವೊಂದು ವಿಚಾರಗಳಲ್ಲಿ ಮೌನ ಅನ್ನೋದು ನಾವು ಪಾಲಿಸಿದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ವಾತಾವರಣ, ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣಕ್ಕೂ ಒಳ್ಳೆಯದಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಹೋದ ವಿಡಿಯೋದಲ್ಲಿ ವುಮೆನ್ ಎಂಪವರ್ಮೆಂಟ್ ಅಂದರೆ ಮನಿ ಸೇವಿಂಗ್ ಬಗ್ಗೆ, ಮನಿ ಯಾವ ರೀತಿ ದುಡಿಬೇಕು, ಯಾವ ರೀತಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೋಬೇಕು ಅಂತಂದ್ಬಿಟ್ಟೆಲ್ಲ ನಾನು ಮಾತಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಟ್ರಾಂಗ್ ವುಮೆನ್ ಯಾವ ರೀತಿ ಇರಬೇಕು ಅಂತಂದ್ಬಿಟ್ಟು ನಿಮ್ಮ ಜೊತೆ ಸ್ವಲ್ಪ ಸುಮ್ಮನೆ ಒಂದು 3-4 ಪಾಯಿಂಟ್ಸ್ ನಿಮ್ಮ ಜೊತೆ ಅಷ್ಟೇ ಶೇರ್ ಮಾಡಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೊಂದಷ್ಟು ವುಮೆನ್ ಎಂಪವರ್ಮೆಂಟ್, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಕಾನ್ಫಿಡೆನ್ಸ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫೇಸ್ ಟು ಫೇಸ್, ಮುಖಾಮುಖಿ ಕ್ಯಾಮ್ರಾ ಮುಂದೆ ಕೂತು ಮಾತಾಡಬೇಕು ಅನ್ನೋ ಒಂದು ಆಸೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡೋಣ, ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ಒಂದು ಟೈಮ್ ಅಂತೂ ಬರಬೇಕಲ್ಲ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಲಂಚ್ ಇದು ಚಿಕನ್ ಗ್ರೇವಿ ಮತ್ತು ಚಿಕನ್ ಲಿವರ್ ಗ್ರೇವಿ ಮತ್ತು ಸಾಂಬಾರು, ಮುದ್ದೆ ನಮ್ಮ ಇವತ್ತಿನ ಸಂಡೇ ಸ್ಪೆಷಲ್ ಇದೆ ಸ್ನೇಹಿತರೆ. ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರು, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಪೂರ್ತಿ ಡೀಟೇಲ್ಸೇ ಕೊಟ್ಟಿದ್ದೀನಿ, ಹೋಗಿ ವಿಸಿಟ್ ಕೊಡಿ. ನನ್ನ ಹೆಸರು ಸುನೀತಾ, ನಾನೊಬ್ಬ ಸೋಷಿಯಲ್ ವರ್ಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಹೌಸ್ ವೈಫ್ ಹಾಕಿದ್ದೀನಿ. ಅದೇ ರೀತಿ ಒಂದು ಒಳ್ಳೆ ಯೂಟ್ಯೂಬರು ಆಗಬೇಕು ಅನ್ನೋ ಒಂದು ಪ್ಲಾಟ್ಫಾರ್ಮ್ಗೆ ಬಂದಿದ್ದೀನಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟು ಇದೇ ರೀತಿ ನನ್ನ ಮೇಲೆ ಇರುತ್ತೆ ಅಂತಂದ್ಬಿಟ್ಟು ನನ್ನ ಒಂದು ಭರವಸೆ. ನೋಡೋಣ. ಸೊ ಸಿಗೋಣ ಮುಂದಿನ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ, ಒಳ್ಳೆ ರೆಸಿಪಿ ಜೊತೆ, ಇನ್ನೊಂದು ನನ್ನ ಡೈಲಿ ರೊಟೀನ್ ಜೊತೆ ನೋಡೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸೋ ಮಚ್.